ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಸೇರ್ಕೊಂಡು ಬಡ ದಲಿತರ ಜಮೀನುಗಳನ್ನ ಕಬಳಿಸ್ತಾ ಇದೆ ಅಂತ ಮಹಾ ಹಗರಣ ಬಯಲಾಗಿದೆ. ಇನ್ನು ಸಿಂಗಾಟ ಕದರೇನಹಳ್ಳಿ ಗ್ರಾಮದ ದಲಿತ ಜನರಿಗೆ 1972-73ರಲ್ಲಿ ಮಂಜೂರಾಗಿದ್ದ ಜಮೀನನ್ನ 1991ರಿಂದ 92ರಲ್ಲಿ ಯಾವುದೇ ಸರ್ವೇನೆ ಮಾಡದೆ ಕಂದಾಯ ಅಧಿಕಾರಿಗಳು ಅಕ್ರಮವಾಗಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸ್ತಾ ಇದ್ದಾರೆ. ಇನ್ನು ಈ ಅನ್ಯಾಯದ ವಿರುದ್ಧ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘದ ಸಮಿತಿ ಅಂದ್ರೆ ದಸಂಸ ನೇತೃತ್ವದಲ್ಲಿ ಕಳೆದ 1 ವಾರದಿಂದ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ರು ಕೂಡ ಸೌಜನ್ಯಕ್ಕೂ ಭೇಟಿ ನೀಡಿದ ತಾಲೂಕು ದಂಡಾಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಲು ದಸಂಸವನ್ನು ಪಟ್ಟು ಹಿಡಿದಿದ್ದಾರೆ. ಇನ್ನು ಅರಣ್ಯ ಅಧಿಕಾರಿಗಳು ಬಡವರಿಗೊಂದು ನ್ಯಾಯ, ಇನ್ನು ಬಲಾಢ್ಯರಿಗೊಂದು ನ್ಯಾಯ ಎಂಬಂತೆ ವರ್ತಿಸ್ತಾ ಇದ್ದಾರೆ ಎಂದು ಕಿಡಿಕಾರಿದ ಮುಖಂಡರು ಅರಣ್ಯ ಭೂಮಿಯಲ್ಲೇ ತಲೆ ಎತ್ತಾ ಇರೋ ಈಶಾ ಫೌಂಡೇಶನ್ ನ 88 ಎಕರೆ ಗೋಕಾಡು ಹಾಗೂ ವಿಟಿಯು ಮುದ್ದೇನಹಳ್ಳಿ ಟ್ರಸ್ಟ್ ನ ಜಾಗವನ್ನ ವಶಕ್ಕೆ ಪಡೆಯೋಕೆ ಅರಣ್ಯ ಇಲಾಖೆಯ ಜೀವ ಭಯವೇ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಇನ್ನು ಮಾತಾಡ್ತಿದ್ರೆ ಅಂಬೇಡ್ಕರ್ ಜಪ ಮಾಡುವ ಸ್ಥಳೀಯ ಶಾಸಕ ಪ್ರದೀಪ್ ಈ ದಲಿತರ ಸಮಸ್ಯೆಗೆ ತಕ್ಷಣ ಪರಿಹಾರ ಒದಗಿಸಬೇಕು, ಅಕಸ್ಮಾತ್ ಇಲ್ವಾದ್ರೆ ಇದೇ ಜೂನ್ 29ರಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಅರಣ್ಯ ಇಲಾಖೆ ಕಚೇರಿಗಳ ಮುಂದೆ ಉಗ್ರ ಸ್ವರೂಪದ ಜನಾಂದೋಲನವನ್ನು ರೂಪಿಸುವುದಾಗಿ ದಸಂಸ ಮುಖಂಡರು ಏಡೆನ್ಸ್ ನ್ಯೂಸ್ ಸಾಕ್ಷಿಯಾಗಿ ಭೀಕರ ಎಚ್ಚರಿಕೆಯನ್ನ ನೀಡಿದ್ದಾರೆ. 29ನೇ ತಾರೀಕು ಅರಣ್ಯಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಇಬ್ರು ಕೂಡ ಈ ವಿಚಾರದಲ್ಲಿ ಒಂದು ಸಮನ್ವಯತೆಯನ್ನ ಸಾಧಿಸಿ ಇಲ್ಲಿ ಏನ್ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅದನ್ನ ಕೂಡಲೇ ಸರಿಪಡಿಸ್ಬೇಕು. ಏನು ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂತ ಕೆಲಸವನ್ನ ಕೂಡಲೇ ಮಾಡ್ಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲೂ ಈಗ ನಮ್ಮ ಹಿರಿಯರು ಘೋಷಣೆ ಮಾಡ್ದಂಗೆ 24ನೇ ತಾರೀಕು ಒಂದು ಪ್ರೆಸ್ ಮೀಟ್ ಮಾಡ್ತೀವಿ, ಇದನ್ನ ಖಂಡಿಸಿ ಇವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳಿ. ಆಮೇಲೆ 29ನೇ ತಾರೀಕು ಎಲ್ಲಾ ತಾಲೂಕುಗಳಲ್ಲೂ ಅರಣ್ಯ ಸಂರಕ್ಷಣಾಧಿಕಾರಿಗಳು ಏನ್ ರೇಂಜರ್ ಫಾರೆಸ್ಟ್ ಆಫೀಸ್ ಏನಿದೆ ಅಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸಾಂಕೇತಿಕವಾಗಿ ಧರಣಿ ಮಾಡ್ತೀವಿ. ಒಂದೇನಂದ್ರೆ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥ ಪಾಣಿ ಕೊಟ್ಟಿರ್ತಕ್ಕಂಥವ್ರು ಕಂದಾಯ ಇಲಾಖೆಯವರು, ಇವ್ರಿಗೆ ಅರಣ್ಯ ಇಲಾಖೆಯವ್ರು ಕೊಡ್ದಿದ್ ಮುಂಚೆನೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಇವ್ರಿಗೆ ಅರಣ್ಯ ಇಲಾಖೆಯವ್ರು ಕೊಟ್ಟಿರೋದು ಈ ದಲಿತರು ಕೊಟ್ಟು 30 ವರ್ಷ ಆದ್ಮೇಲೆ ಇವ್ರು ಕೊಟ್ಟಿರೋದು, ಅರ್ಥ ಮಾಡ್ಕೊಳ್ಳಿ. ಇವತ್ತು ನನ್ನದಲ್ಲ, ಅವರು ಕೊಟ್ಟು 30 ವರ್ಷ ಆದ್ಮೇಲೆ ಇವತ್ತು 91ರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಆ ಭೂಮಿ ಇವರು ಎಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ ಅದನ್ನ ಬಿಟ್ಟು ಬೇರೆ ಕಡೆ ಅವರು ಬೌಂಡ್ರಿ ಹಾಕೊಳ್ತಕ್ಕಂಥ ಕೆಲಸ ಮಾಡ್ಬೇಕಾಗಿತ್ತು. ಇವ್ರು ಇನ್ನ ನಮಗ್ ಗೊತ್ತಿಲ್ಲ, ಇವ್ರ ಬೌಂಡ್ರಿ ಎಲ್ಲೆಲ್ಲಿ ಬರ್ತದೆ ನಮಗ್ ಗೊತ್ತಿಲ್ಲ. ಅದು ಅವ್ರ ಭೂಮಿ ಅಲ್ಲೇ ಇದೆ, ಟಿಪ್ಪಣಿ ಅಲ್ಲೇ ಇದೆ, ಸಾಗುವಳಿ ಚೀಟಿ ಇದೆ, OM ಕಾಪಿ ಇದೆ, REC ಕಮಿಟಿಯಲ್ಲಿ ಪಾಸ್ ಆಗಿದ್ದಾವೆ. ಅವ್ರು ಕೊಟ್ಟಾದ್ಮೇಲೆ ನೀವ್ಯಾರು ಅಂತ ಸರ್ ಇವ್ರು ಹೇಳ್ತಾರೆ ನಿಮ್ಗೆ ಆಗ್ಬೇಕು. ನಾವ್ ಹಾಗಾದ್ರೆ ನಾಳೆಲ್ಲ ಉಳುಮೆ ಮಾಡ್ಕೊತೀವಿ, ಅಡ್ಡ ಬರಬಾರ್ದು ಇವ್ರು. ನಾಳೆಲ್ಲ ಉಳುಮೆ ಮಾಡ್ಕೊತೀವಿ, ನೀವ್ ಯಾಕೆ ಬರ್ತೀರಿ ವಾಪಸ್ಸು? ಅಲ್ಲ, ಈಗಿರುವಂತ ಜಾಗ ಅದು ನಮಗ್ ಸೇರ್ತದೆ. ಇವ್ರದ್ದು ಬೇರೆ ಸರ್ವೆ ನಂಬರ್ ಇದೆ, ಅದ್ರ ಒಳಗಡೆ ಬರ್ತದೆ. ಕೆಲವು ರೈತರು ಇದಾರೆ ಅದ್ರಲ್ಲಿ, ಈ ರೈತರನ್ನ ಬಿಡಿಸಿ ಕೊಡ್ಬೋದಲ್ಲ ಅಂತ ನಮ್ಗೊಂದ್ ಮಾತು ಹೇಳ್ತಾರೆ. ಸಂಬಂಧನೇ ಇಲ್ಲ, ಸುಳ್ಳದು. ಈಗ ಏನಾಗಿದೆ, 72-73ರಲ್ಲಿ ಇವ್ರಿಗೆಲ್ಲ ಕೂಡ ಮಂಜೂರಾಗಿದೆ, ದಾಖಲೆ ಇದೆ. ತಾಲೂಕು ಆಫೀಸಲ್ಲಿ ದಾಖಲೆ ಇದೆ, ಸ್ಕೆಚ್ ಇದೆ, REC ಕಮಿಟಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ಇದೆ. ಅರ್ಜಿ ಯಾವಾಗ ಹಾಕಿದ್ದಾರೆ ನಿಮ್ಗೆ ಗೊತ್ತಿದೆ. ಕಂಪ್ಲೀಟ್ ಎಲ್ಲ ಕೂಡ ದುಡ್ಡು ಕೂಡ ಕಟ್ಟಿದ್ದಾರೆ ಅಲ್ವಾ? ನಿಮಗ್ ಮೊದಲ ಅವ್ರಿಗ್ ಮೊದಲ 8 ದಿನಗಳಿಂದ ಇಲ್ಲಿ ಧರಣಿ ಹಮ್ಮಿಕೊಂಡಿದ್ದೇವೆ. ಆದ್ರೆ DF ಆಗ್ಲಿ AC ಅವರಾಗ್ಲಿ ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕಂದ್ರೆ ಬಡವರು ಸುಮಾರು 40-50 ವರ್ಷಗಳಿಂದ ಅಲ್ಲಿ ಪೊಸಿಷನ್ ಅಲ್ಲಿ ಇದ್ದಾರೆ. ಜಮೀನಿಗೆ ಅವ್ರ ಖಾತೆ ಆಗಿದೆ, ಸಾಗುವಳಿ ಚೀಟಿ ಇದೆ, ಸ್ಕೆಚ್ ಇದೆ, ಎಲ್ಲಾ ದಾಖಲೆಗಳಿದ್ರು ಇವರು ಓಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಅಂದ್ರೆ ಇವಾಗ ಎಷ್ಟು ದುರಂಕಾರ ನೀವೇ ಅರ್ಥ ಮಾಡ್ಕೊಳ್ರಿ. ಇವತ್ತು ಮುದ್ದೇನಹಳ್ಳಿ 50 ಎಕರೆ ಜಮೀನು ಫಾರೆಸ್ಟ್ ಜಮೀನು ತಗೊಂಡಿದ್ದಾರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಅದೇ ಪೇರೆಸ್ ಅಂದ್ರೆ ಅದರ ಅರೂರು ನಂದಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್ ಅಲ್ಲೇ, ನಂದಿ ಫಾರೆಸ್ಟ್ ಅಲ್ಲಿ ಮೆಡಿಕಲ್ ಕಾಲೇಜ್ ಇರೋದು ಫಾರೆಸ್ಟ್ ಲ್ಯಾಂಡ್. ಮತ್ತೆ ಈಶಾ ಫೌಂಡೇಶನ್ಗೆ 88 ಎಕರೆ ಕೊಟ್ಟಿರೋದು ಫಾರೆಸ್ಟ್ ಲ್ಯಾಂಡ್. ಇವರೆಲ್ಲಾ ಕಾಲೇಜುಗಳಿಗೆ ಮತ್ತು ಎಲ್ಲ ಈಶಾ ಫೌಂಡೇಶನ್ಗೆ ಎಲ್ಲಾ ಜಮೀನು ಕೊಡ್ತಾರೆ ಫಾರೆಸ್ಟ್ ಲ್ಯಾಂಡ್ ಅಲ್ಲೇ. ಬಡವರಿಗೆ ಜಮೀನು ಕೊಡಕ್ಕೆ ಇವರಿಗೆ ಏನ್ ತೊಂದರೆ ಆಗ್ತಾ ಇದೆ ಅರ್ಥ ಆಗ್ತಾ ಇಲ್ಲ. ಈ ದೇಶಕ್ಕೆ 78 ವರ್ಷ ಆಯ್ತು ಸ್ವಾತಂತ್ರ್ಯ ಬಂತು.
ಇಲ್ಲಿನ ಶಾಸಕರು ದಿನಾನು ಅಂಬೇಡ್ಕರ್ ಫೋಟೋ ಎತ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಇಬ್ರು ಕೂಡ ಈ ವಿಚಾರದಲ್ಲಿ ಒಂದು ಸಮನ್ವಯತೆಯನ್ನ ಸಾಧಿಸಿ ಇಲ್ಲಿ ಏನ್ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅದನ್ನ ಕೂಡಲೇ ಸರಿಪಡಿಸ್ಬೇಕು. ಏನು ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಇರ್ತಕ್ಕಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ತಕ್ಕಂತ